ಆಯ್ತು. ಕೆಳಗಡೆ ಅಲ್ಲ ಅರ್ಥ ಉಂಟು. ಯಾಕೆ ಕೆಳಗಡೆ ಅಲ್ಲ ಅರ್ಥ ಉಂಟು? ಕೆಳಗಡೆ ಏನು ಇಲ್ಲ, ಹಾಗೆ ಅರ್ಥ ಉಂಟು. ಅದು ನೀನೇ ಹೇಳ್ಬೇಕು. ಮೇಲ್ಗಡೆ ನೀವು ಕೊಟ್ಟಲ್ಲ, ಅಲ್ಲಿ ನಿಂತಿತ್ತು. ಕೆಳಗಡೆ ಏನು ಇಲ್ಲಲ್ಲ. ಸರಿ, ನೀನ್ ಹೇಳಿದ್ಮೇಲೆ ಒಪ್ಕೊಳ್ಳುವ. ನಿನಗೆ ಇದೇ ಕಾಯಿಲೆ ಅಂತ ಗೊತ್ತಿದ್ರೆ ಒಂದು ಕಬ್ಬಿಣದ ಕವಚ ಮಾಡ್ಕೊಳ್ತಿರ್ಬೇಕಿತ್ತು. ಇದೇ ಕಾಯಿಲೆ ಅಂತ ಗೊತ್ತಾದ್ದೇ ಇವತ್ತು ನನಗೆ. ಮೊದಲೇ ಗೊತ್ತಿದ್ರೆ ಖಾಲಿ ಕಬ್ಬಿಣ ತುಂಡು ಕಟ್ಕೊಳ್ತಿದ್ದು ಏನು ಏನ್ ಮಾಡುವ ಹೇಳಿ. ಅಯ್ಯಪ್ಪ ಸ್ವಲ್ಪ ಸಮಾಧಾನ ಆಯ್ತು. ಅಮ್ಮ ಅಣ್ಣ, ಕಣ್ಣು ಕತ್ಲೆ ಬರ್ತಾ ಉಂಟು, ಸರಿ ಕಾಣುವುದು ಇಲ್ಲ. ನೀವು ಯಾರೋ ಏನೋ, ನಾನು ಈ ದಾರಿಯಲ್ಲಿ ಬಿದ್ದವ. ಆ ಕ್ಷಣಕ್ಕೆ ಒಂದು ಉಪಕಾರ ಮಾಡಿದವರು ನೀವು. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ಲ. ನನ್ನ ಪರಿಚಯ ಆಗ್ಲಿಲ್ವೇನು? ಇಲ್ಲ ಅಲ್ಲ. ಚಕ್ರವರ್ತಿಯ ಮಗ ಅಶೋಕ ಅಲ್ವೇನಾ? ಅಶೋಕಣ್ಣ, ಅಶೋಕಣ್ಣ, ಸಲಿಗೆ ಅಂತಂದ. ನನಗೆ ಯಾರೇ ಉಪಕಾರ ಮಾಡಲಿ, ಅಣ್ಣ ಅಂತ ಕರೆದು ಮಾತಾಡಿಸಿದ ಅಭ್ಯಾಸ ನನಗಲ್ಲ. ಗೌರವಿಸುವ ಗುಣ ಉಂಟು ಅಂತ. ಇವ್ರು ಯಾರೆನ್ನೇ? ಅವನ ಆತ್ಮೀಯ ವಜ್ರ ಅಲ್ವೇನಾ? ವಜ್ರಣ್ಣ, ವಜ್ರಣ್ಣ, ಏನಾಯ್ತಾ? ವಜ್ರಣ್ಣ, ನಿಮಗೂ ನಮಸ್ಕಾರ ಅಣ್ಣ. ನೀವು ಪುಣ್ಯಾತ್ಮರ ಅಣ್ಣ. ಯಾಕ? ಆ ಕ್ಷಣಕ್ಕೆ ಒಂದು ಹೈಕ್ ಮಾಡದೇ ಇದ್ರೆ ನನ್ನ ಕತೆ ಏನಾಗ್ತಿತ್ತೋ ಏನೋ. ಕಷ್ಟದಲ್ಲಿರುವವರಿಗೆ ಯಾವತ್ತೂ ಸಹಾಯ ಮಾಡ್ತೇವೆ ನಾವು. ಅದು ಸಮಸ್ಯೆ ಅಲ್ಲ, ನಮ್ಮನ್ನ ವಿಚಾರಿಸ್ತಾ ಇದ್ದಲ್ಲ. ದಾರಿ ಬದಲು ಬಿದ್ದು ಈ ಅವಸ್ಥೆನ ಬಿಡುತ್ತಿರುವಂತ ನೀನ್ ಯಾರು? ಬದುಕಲಾರೆನು ಮುಂದಕ್ಕೆ